ಧರ್ಮಸ್ಥಳದಲ್ಲಿ ಕೇಳಿಬಂದ ಕೆಲ ಆರೋಪಗಳ ವಿಚಾರವಾಗಿ ನಡೀತಾ ಇರುವಂತಹ ತನಿಖೆ ವಿಚಾರವಾಗಿ ರಾಜಕೀಯ ಜಟಾಪಟಿ ಒಂದು ಹಂತ ಮುಂದಕ್ಕೆ ಹೋಗ್ತಾ ಇದೆ. ಬೇಡದೇ ಇರುವಂತಹ ವಿಚಾರಗಳು ಈಗ ಡಿಸ್ಕಷನ್ಗೆ ಬಂದಿದೆ, ಅದು ಕೂಡ ಈ ತನಿಖಾ ಹಂತದಲ್ಲಿ. ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಬಿಜೆಪಿ ಇವತ್ತು ಧರ್ಮಸ್ಥಳ ಚಲೋಕ್ ಸಂಬಂಧಪಟ್ಟ ಹಾಗಿನ ಕೆಲ ಚಟುವಟಿಕೆಗಳನ್ನ ಧರ್ಮಸ್ಥಳದಲ್ಲಿ ನಡೆಸಿದೆ. ನಿನ್ನೆನೆ ಬಹಳಷ್ಟು ಟೀಮ್ ಹೋಗಿತ್ತು. ಇವತ್ತು ಪಕ್ಷಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ನಾಯಕರುಗಳು ಕೂಡ ಹೋಗಿ ಅವರನ್ನ ಜಾಯಿನ್ ಆಗಿದ್ದಾರೆ. ಇವತ್ತು ವೀರೇಂದ್ರ ಹೆಗ್ಗಡೆ ಅವರನ್ನೆಲ್ಲ ಭೇಟಿಯಾಗಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡೋದು, ಅದರ ನಡುವೆನೆ ಸರ್ಕಾರ ಧರ್ಮಸ್ಥಳದ ವಿಚಾರವಾಗಿ ಷಡ್ಯಂತ್ರ ನಡೆಸ್ತಾ ಇದೆ ಅಂತ ಆರೋಪ ಮಾಡಲಾಗಿದೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ಹಿಂದೆ ಒಂದು ಟಿಪ್ಪು ಗ್ಯಾಂಗ್ ಇದೆ, ಆ ಗ್ಯಾಂಗೇ ಇದನ್ನೆಲ್ಲ ಮಾಡಿಸ್ತಾ ಇರೋದು ಅಂತ ವಿಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಹಿಂದೆ ಇದೆಲ್ಲ SIT ತನಿಖೆ ಆಗ್ಬೇಕಾದಂತ ವಿಚಾರದಲ್ಲಿ ಬಹಳ ಒತ್ತಾಯ ಕೇಳಿಬಂದಾಗ ನೀವ್ಯಾಕೆ ಅವಾಗ ಉಸಿರೆತ್ತಿರ್ಲಿಲ್ಲ, ಒಂದು ಸತ್ಯ ಶೋಧನೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಸರ್ಕಾರ ತೆಗೆದುಕೊಂಡಿರುವಂತ ಕ್ರಮ ಅಂತ ಹೇಳಿ ಸರ್ಕಾರ ಇದನ್ನ ಸಮರ್ಥಿಸಿಕೊಳ್ತಾ ಇದೆ. ಹಾಗಾದ್ರೆ ಇವತ್ತು ಧರ್ಮಸ್ಥಳದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ, ಸರ್ಕಾರದ ವಿರುದ್ಧವಾಗಿ ವಿಪಕ್ಷಗಳು ಹೂಡ್ತಾ ಇರುವಂತಹ ಬಾಣ ಏನು, ಸರ್ಕಾರದ ಕೌಂಟರ್ ಏನು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೋಬಹುದು. ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಧರ್ಮಸ್ಥಳ ಏನು ಅವ್ರ ಮನೆ ಆಸ್ತಿ ಅಲ್ಲ. ನಮ್ಮ ದೇಶದ ವಿವಿಧ ಗುಡಿ ಗುಂಡಾರಗಳ ದುಡ್ಡನ್ನು ಹೊಡೆಯುವ ಪ್ರಯತ್ನವನ್ನ ಮಾಡಿದ್ದೀರಿ. ಮಣ್ಣನ್ನೇ ತೆಗೆದಿದ್ದೀರಿ, ಬೇರೆ ಏನೂ ಸಿಕ್ಕಿಲ್ಲ. ಅನಾಮಿಕ ಅಲ್ಲ, ಅವನು ಕ್ರಿಮಿನಲ್ ಇದ್ದಾನೆ. ಸಿಎಂ ಹಿಂದೆ ಟಿಪ್ಪು ಗ್ಯಾಂಗ್ ಇದೆ, ಆರ್ ಅಶೋಕ್ ಸ್ಫೋಟಕ ಹೇಳಿಕೆ. ಮತೀಯವಾದಿಗಳನ್ನ ಟೂಲ್ ಆಗಿ ಬಳಕೆ ಎಂದ MLC CT ರವಿ. ಬಿಜೆಪಿಯ ಷಡ್ಯಂತ್ರ ಎಂದು DCM DKಶ ಕೌಂಟರ್ ಅಟ್ಯಾಕ್. ಖುದ್ದು ಬಿಜೆಪಿಯ ಒಂದೊಂದೇ ನಿಯೋಗ ಭೇಟಿ ಕೊಡೋ ಮೂಲಕ ಕಳಂಕ ನಿರ್ಮೂಲನೆ ಮಾಡೋ ಕೆಲಸ ಮಾಡ್ತಿದೆ. ನಿನ್ನೆಯಷ್ಟೇ ಶಾಸಕ SR ವಿಶ್ವನಾಥ್ ನೇತೃತ್ವದಲ್ಲಿ ದೊಡ್ಡ ಟೀಮ್ ಎಂಟ್ರಿ ಕೊಟ್ಟಿತ್ತು. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದ ಟೀಮ್ ದೇಗುಲಕ್ಕೆ ಭೇಟಿ ಕೊಟ್ಟು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿಯಾದ್ರು. ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡೋ ಷಡ್ಯಂತ್ರ ಇದೆ ಅಂತ ವಿಜಯೇಂದ್ರ ಗಂಭೀರ ಆರೋಪ ಮಾಡಿದ್ರು. ಛಲವಾದಿ ಅಂತೂ ವೀರೇಂದ್ರ ಹೆಗ್ಗಡೆಯವರು ನೊಂದಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಧರ್ಮಸ್ಥಳ ಮಂಜುನಾಥೇಶ್ವರರ ಬಗ್ಗೆ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಏನು ಈ ರೀತಿ ಅಪಪ್ರಚಾರದ ಮುಖೇನ ಅಸಂಖ್ಯಾತ ಭಕ್ತರಲ್ಲಿ ಒಂದು ರೀತಿ ಗೊಂದಲವನ್ನ ಸೃಷ್ಟಿ ಮಾಡ್ತಕ್ಕಂಥ ಷಡ್ಯಂತ್ರವು ಕೂಡ ಇದರಿಂದ ಅಡಗಿದೆ. ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ವೀರೇಂದ್ರ ಹೆಗ್ಗಡೆಜಿ ಅವರನ್ನ ನಾವು ಇವತ್ತು ಭೇಟಿ ಮಾಡಿದ್ದೇವೆ. ಅವರು ಬಹಳ ನೊಂದಿದ್ದಾರೆ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಗಿದೆ. ಬಿಜೆಪಿಯ ಧರ್ಮಸ್ಥಳ ಯಾತ್ರೆಗೆ ರಾಜಕೀಯ ಯಾತ್ರೆ ಅಂತ DCM DK ಕೆಂಡ ಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ವಿಜಯೇಂದ್ರ ರಾಜಕೀಯ ಮಾಡ್ತಿಲ್ಲ ಅಂದ್ರು. ಬಿಜೆಪಿಯು ಧರ್ಮಸ್ಥಳದ ಯಾತ್ರೆ ರಾಜಕಾರಣದ ಯಾತ್ರೆ, ಅದು ಧರ್ಮ ಯಾತ್ರೆ ಅಲ್ಲ. ಧರ್ಮಸ್ಥಳದವ್ರಿಗೆ ಗೌರವ ಕೊಡಬೇಕು ಅಂತಲ್ಲ, ಹಿಂದೂ ವಿಚಾರ ಅಲ್ಲ, ಅವರಿಗೆ ರಾಜಕಾರಣ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ಧರ್ಮಸ್ಥಳ ಬಿಜೆಪಿಯವರ ಆಸ್ತಿ ಅಲ್ಲ ಅಂತ DCM DK ಶಿವಕುಮಾರ್ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ನೀಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಾವು ನಮ್ಮ ಆಸ್ತಿ ಅಂತ ಹೇಳಿಲ್ಲ ಎಂದಿದ್ದಾರೆ. ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಏನವರು ಧರ್ಮಸ್ಥಳ ಏನು ಅವ್ರ ಮನೆ ಆಸ್ತಿ ಅಲ್ಲ. ನಾವೆಲ್ಲ ನಮ್ಮ ಸ್ವತ್ತು ಅಂತ ಹೇಳಿವಿ. ಸಮಸ್ತ ಹಿಂದೂ ಸಮಾಜದ ಸ್ವತ್ತಿನೊಳಗ ನೀವು ಈಗ ಕೈ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯ ಸುತ್ತಮುತ್ತ ಇರೋ ಟಿಪ್ಪು ಗ್ಯಾಂಗ್ನ ಬಣ್ಣ ಬಯಲಾಗಬೇಕಿದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇದಿಷ್ಟೇ ಅಲ್ಲ, ತನಿಖೆಗೆ ಸಿದ್ದರಾಮಯ್ಯರನ್ನ ಮನವೊಲಿಸಿದ್ಯಾರು ಅನ್ನೋದು ಗೊತ್ತಾಗಬೇಕು ಅಂತ ಆಗ್ರಹ ಮಾಡಿದ್ರು. ಅಲ್ಲಿ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಕ್ಕಂಥ ಈ ಟಿಪ್ಪು ಗ್ಯಾಂಗ್ ಏನಿದೆ, ಅವರು ಯಾಕಂದ್ರೆ ಅವನು ಭಾಳ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರೋನು ಯಾರೋ ಅವನು, ಈ ಸಮೀರನ್ನು ಕೂಡ ಟಿಪ್ಪು ಗ್ಯಾಂಗ್ಗೆ ಈ SIT ಏನು ಮಾಡಿದ್ದಾರೆ ಅದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು. ಇವರು ಯಾರು, ಇವನು ಮುಸ್ಕುದಾರಿ ಇದ್ದಾನ, ಅವನ ಹಿಂದೆ ಇರೋರು ಯಾರು, ಇವ್ರಿಗೆ ದುಡ್ಡು ಎಲ್ಲಿಂದ ಸಪ್ಲೈ ಆಯಿತು, ಈಗ ಮಾಡೋಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು, CMಗೆ ಕನ್ವಿನ್ಸ್ ಮಾಡಿದವ್ರು ಯಾರು, ಇವೆಲ್ಲನೂ ಕೂಡ ಬಯಲಿಗೆ ಬರಬೇಕಾಗಿದೆ. ಮತೀಯವಾದಿಗಳನ್ನ ಟೂಲ್ಗಳಾಗಿ ಬಳಸಿದ್ದಾರೆ ಅಂತ MLC CT ರವಿ ಅನುಮಾನ ವ್ಯಕ್ತಪಡಿಸಿದ್ರು. ಎಡಪಂಥೀಯರ ಜೊತೆ ಸರ್ಕಾರ ಸೇರಿದೆ ಅಂತ ಛಲವಾದಿ ಗಂಭೀರ ಆರೋಪ ಮಾಡಿದ್ರು. ಮತೀಯವಾದಿಗಳ ಷಡ್ಯಂತ್ರ ಅವ್ರನ್ನ ಈಡೇರಿಸ್ಕೊಳ್ಳೋಕೆ ಸುಲಭ, ಅದಕ್ಕೆ ಕೆಲವ್ರನ್ನ ಟೂಲ್ಗಳಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದು ನನ್ನ ಅನುಮಾನ. ಇದರೆಲ್ಲದರ ಸಮಗ್ರ ತನಿಖೆ ಆಗಲಿ. ಈ ಏನು ಎಡಪಂಥೀಯರಿದ್ದಾರೆ ಅವರ ಜೊತೆಯಲ್ಲಿ ಈ ಸರ್ಕಾರವೂ ಸೇರಿದೆ ಅಂತಕ್ಕಂಥದ್ದು ಭಕ್ತರ ಅನಿಸಿಕೆ.
ಎಸ್ಐಟಿ ರಚನೆ ಮಾಡಿ ಅನಾಮಧೇಯನನ್ನ ವೈಭವೀಕರಿಸುವಾಗ ಕಾಂಗ್ರೆಸ್ನವರು ಎಲ್ಲೋಗಿದ್ರು ಅಂತ ಆರ್ ಅಶೋಕ್ ಪ್ರಶ್ನಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಡಿಸಿಎಂ ಡಿಕೆ, ಈ ಹಿಂದೆ ನೀವೇ ಷಡ್ಯಂತ್ರ ಮಾಡಿದ್ರಿ ಅಂದ್ರು. ಕಾಂಗ್ರೆಸ್ ಅವರು ಆಗ SIT ಮಾಡುವಾಗ ಈ ಅನಾಮಧೇಯನ್ಗೆ ವೈಭವೀಕರಿಸುವಾಗ ಎಲ್ಲೋಗಿದ್ರು ಕಾಂಗ್ರೆಸ್ ಅವರು? SIT ಮಾಡುವಾಗ ಮಾತಾಡ್ಲಿಲ್ಲ. ಹಿಂದೆ ಯಾಕೆ ಅವ್ರ ಪಾರ್ಟಿಯವರೇ ಹಿಂದೂ ವೇದಿಕೆಗಳೆಲ್ಲ ಇದ್ದಿದ್ದೆಲ್ಲ ಹಿಂದೆನೆ ಎಲ್ಲ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದಾಗ ಇವರೇ ಪ್ರೋತ್ಸಾಹ ಕೊಟ್ಟರು ಬಿಜೆಪಿಯವರು. ಈಗ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಕೋಮು ಶಕ್ತಿಗಳಿಗೆ ಅವಕಾಶ ಮಾಡಿಕೊಡಬೇಡಿ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಒತ್ತಾಯ ಮಾಡಿದ್ರು. ಯಾರೋ ಲೆಫ್ಟಿಸ್ಟ್ ಕೆಲವು ಕೋಮು ಇತರ ಶಕ್ತಿಗಳು ಮಾಡ್ತಕ್ಕಂಥ ಅದಕ್ಕೆ ಅವಕಾಶ ಕೊಡಬೇಡಿ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಕೂಡ ಇದನ್ನು ತುಂಬಾ ಗಾಢವಾಗಿ ಚಿಂತನೆ ಮಾಡಿ. ಇದಕ್ಕೆ ಏನ್ ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಕ್ಷಣ ಅವ್ನು ಯಾರು ಏನು ಅದ್ರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರ ಏನು, ಯಾರಿಂದ ಇವೆಲ್ಲ ಆಗ್ತಾ ಇದೆ, ಇದನ್ನ ಹೊರಚೆಲ್ಲೋದ್ರಿಂದ ಇತಿಹಾಸದಲ್ಲಿ ಉಳ್ಕೋತೀರಿ. ಇದೆಲ್ಲ ರಾಜಕೀಯ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ನಾಳೆ ಅಸ್ಥಿಪಂಜರಗಳ ಶೋಧದ ಭವಿಷ್ಯ ನಿರ್ಧಾರ ಆಗಲಿದೆ. ಸದ್ಯ ತಾತ್ಕಾಲಿಕ ಬ್ರೇಕ್ ಮಾತ್ರನಾ, ಸಂಪೂರ್ಣ ತನಿಖೆಯ ಅಂತ್ಯನ ಅನ್ನೋದು ನಿರ್ಧಾರ ಆಗುತ್ತೆ. ನಾಳೆ ಗೃಹ ಸಚಿವ ಪರಮೇಶ್ವರಿಗೆ ತನಿಖೆಯ ವರದಿಯನ್ನ SIT ಕೊಡಲಿದೆ. ಸದನದಲ್ಲೂ ಗೃಹ ಸಚಿವರು ಉತ್ತರ ಕೊಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.